ಈ ಒಂದು ಕಾಲೇಜು ಮಳವಳ್ಳಿಗೆ ಬರಬೇಕಾದ್ರೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಹಳೆ ಪ್ರಿನ್ಸಿಪಲ್ಲು ವೆಂಕಟೇಶ್ ಸಹ ಕಾರಣ. ಅವರ ಒಂದು ಶ್ರಮ, ನಮ್ಮ ನೆಚ್ಚಿನ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರ ಒಂದು ಶಿಕ್ಷಣದಲ್ಲಿ ಅವರು ಇಟ್ಟಿರ್ತಕ್ಕಂಥ ಕಾಳಜಿ, ಈಗ ನಮ್ಮ ತಾಲೂಕಿನಲ್ಲೆಲ್ಲ ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಅವರು ಹೆಚ್ಚಿನ ಒಲವು ಮತ್ತು ಪರಿಸರದ ಬಗ್ಗೆಯೂ ಹೆಚ್ಚಿನ ಒಲವು ತೋರಿಸಿ ಈ ಶಿಕ್ಷಣದ ಬಗ್ಗೆ ಅನೇಕ ಅಭಿವೃದ್ಧಿ ಚಟುವಟಿಕೆಗಳನ್ನ ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಪ್ರೈಮರಿ ಶಾಲೆಗಳಿಗೆಲ್ಲ ಡಿಜಿಟಲೀಕರಣ ಮಾಡ್ತಾ ಇರೋದು, ಮತ್ತು ಅಂಬೇಡ್ಕರ್ ಭವನದಲ್ಲಿ IAS KS ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವಂಥ ಒಂದು ಕಾರ್ಯಕ್ರಮ ಅವನ್ನೆಲ್ಲ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಕಾಲೇಜಿಗೂ ಸಹ ಸುಸಜ್ಜಿತವಾದ ಕಟ್ಟಡನೂ ಸಹ ಈಗ ಕೆಲಸ ಕಾಮಗಾರಿ ನಡೀತಾ ಇರೋದು ತಮ್ಮೆಲ್ಲರಿಗೂ ತಿಳಿದಿದೆ. ಆದ್ದರಿಂದ ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಮ ಕಾಲೇಜು ಪ್ರಗತಿ ಹಂತದಲ್ಲಿದೆ. ಇದಕ್ಕೆಲ್ಲ ಕಾರಣಕರ್ತರಾದ ನರೇಂದ್ರ ಸ್ವಾಮಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನೀವು ವಿದ್ಯಾರ್ಥಿಗಳು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಎಲ್ರಿಗೂ ಕನ್ನಡ ಅಭಿಮಾನ ಇರಲಿ. ಕನ್ನಡದ ಬಗ್ಗೆ ನೀವೆಲ್ಲೇ ಹೋದ್ರು, ಯಾವುದೇ ಹೆಚ್ಚಿನ ಕೆಲಸಕ್ಕೆ ಹೋದ್ರೂ ಸಹ ನೀವು ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಳ್ಳಿ. ಹಾಗೆ ನಿಮ್ಮ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಕ್ರೀಡೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆಗೆ ರಕ್ತವನ್ನು ದಾನ ಮಾಡ್ತಕ್ಕಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ನೀವು ಭಾಗವಹಿಸಿ ಈ ಕಾಲೇಜಿಗೆ ನೀವು ಹೆಚ್ಚಿನ ಗೌರವ ತಂದುಕೊಡ್ಬೇಕು ಅಂತ ಕೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತುರ್ತಾಗಿ ಮಾತನಾಡಿದ್ದೇನೆ. ಈ ನಮ್ಮ ವಿದ್ಯಾರ್ಥಿಗಳಿಗೆ ವೆಲ್ಕಮ್. ನಾನು ನನ್ನ ಡಿಗ್ರಿ ಕಾಲೇಜ್ ಇರ್ಬೋದು, MSc ಮಾಡ್ಬೇಕಾಗಿರ್ಬೋದು, ಬಹಳ ಮುತುವರ್ಜಿಯಿಂದ ನಾನು ಸ್ವಲ್ಪ ಮುಂಚೂಣಿಯಲ್ಲಿದ್ದೆ ಆಕ್ಟಿವಿಟೀಸ್ ಅಲ್ಲೆಲ್ಲ. ನಾನು ಅದನ್ನ ಜವಾಬ್ದಾರಿ ತಗೊಳ್ತಿದ್ದೆ. ವೆಲ್ಕಮ್ ಅರೇಂಜ್ ಮಾಡೋದು, ಸೆಂಡ್ ಆಫ್ ಕೊಡೋದು, ಇವೆಲ್ಲ ಇದು ಕೂಡ ಇದೇ ಸಭೆಯಲ್ಲಿ ಮೇಳೈಸಿದೆ. ಅದಕ್ಕೂ ಕೂಡ ಒಂದು ನನಗೆ ನನ್ನ ನೆನಪುಗಳನ್ನ ಆಗ್ತದೆ. ನಾನು ಡಿಗ್ರಿ ಮಾಡಿ 25 ವರ್ಷ ಈ ವರ್ಷಕ್ಕೆ ಸಹ್ಯಾದ್ರಿ ಕಾಲೇಜ್ ಅಂತ ಶಿವಮೊಗ್ಗ, ಅಲ್ಲೂ ಕೂಡ ಇದೇ ನವೆಂಬರ್ 22ನೇ ತಾರೀಕು ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ನಿಮಗೆ ಹೇಳ್ತಾರೆ. ಸೊ ಏನಂತಂದ್ರೆ ಅದ್ರ ಉದ್ದೇಶ ಹೆಂಗಿರ್ಬೇಕು ಅಂತಂದ್ರೆ, ಈಗ ವಿದ್ಯಾರ್ಥಿಗಳಿಗೆ ಏನು ಅಲ್ಯೂಮಿನಿ ಅಸೋಸಿಯೇಷನ್ ಇರುತ್ತೆ, ಅಲ್ಲಿಂದ ಮಾರ್ಗದರ್ಶನ ಆಗ್ಬೇಕು. ಅಂದ್ರೆ ಯಾವ ರೀತಿ ಈಗ ಪ್ರಸ್ತುತ ನಾವು ನ್ಯಾನೋ ಟೆಕ್ನಾಲಜಿ ಅಂತ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಮತ್ತೆ ಬಯೋಟೆಕ್ನಾಲಜಿ ಎಲ್ಲ ಹಳೇದಾಗೋಯ್ತು, ಅದು ಮುಂದುವರೆದು ಟೆಕ್ನಾಲಜಿಗಳೆಲ್ಲ ಬರ್ತಾ ಇರೋದು. ಸೊ ಪ್ರಸ್ತುತ ಅಂದ್ರೆ ಕಾಂಟೆಂಪರರಿ ವರ್ಲ್ಡ್ಗೆ ತಾವು ಹೆಂಗೆ ರೆಡಿ ಆಗ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ಬಂದ್ವಿ 3 years ಡಿಗ್ರಿ ಮುಗೀತು ಅಲ್ಲ, ನಾನು ಇವತ್ತು ಕೂಡ PG ಸೆಂಟರ್ ಮುದ್ದೇನಹಳ್ಳಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 7 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದ್ದೆ. MTech ನ್ಯಾನೋ ಟೆಕ್ನಾಲಜಿಗೆ ಟೀಚ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಎಜುಕೇಶನ್ ಫೀಲ್ಡ್ ಅಂದ್ರೆ ತುಂಬಾ ಹತ್ರ ಅಂತ ಅನ್ಸುತ್ತೆ. ಬಹಳ ಅವ್ರಿಗೆ ಹೇಳಿದ ತಕ್ಷಣ ಒಪ್ಕೊಂಡೆ, ಬರಬೇಕು, ಮಾತಾಡಬೇಕು. ನೀವು ಯಾವಾಗ ಕರೆದ್ರೂ ಬರ್ತಾ ಇರ್ತೇನೆ, ಮಾತಾಡ್ತಾ ಇರ್ತೇನೆ. ಡಿಗ್ರಿ ಕಾಲೇಜ್ ಇವತ್ತು ಸುಮಾರು ವಿಚಾರಗಳ ಸಮಾಗಮ. ಫಾರ್ ಎಕ್ಸಾಂಪಲ್, ಇವಾಗ ಇದನ್ನ ಹಾಕ್ಬಿಟ್ಟು ನನಗೆ ವೆಲ್ಕಮ್ ಮಾಡಿದ್ದೀರಾ. ಈ ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ನಾವು ಆಚರಿಸಿದ್ವಿ. ನವೆಂಬರ್ 1ನೇ ತಾರೀಕು ಫ್ಲಾಗ್ ಹಾಸ್ಟ್ ಮಾಡಿದ್ವಿ, ಸಂದೇಶವನ್ನು ಕೊಟ್ಟಿದ್ದೀವಿ, ಅದ್ದೂರಿಗೆ ಆಚರಣೆ ಮಾಡಿದ್ವಿ. ಸೊ ಕನ್ನಡ ರಾಜ್ಯೋತ್ಸವ ತಿಂಗಳಿದೆ. ಆಮೇಲೆ ಮಕ್ಕಳ ದಿನಾಚರಣೆ. ನಾವು ಕಂಡಂತೆ ನಮ್ಮ ದೇಶದ ಸ್ವಾತಂತ್ರ್ಯ ನಂತರ ಭಾರತದ ಮೊದಲ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನು ನಾವು ಮಕ್ಕಳ ದಿನಾಚರಣೆ ಅಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತೇವೆ. ಯಾಕೆ ಅಂತಂದ್ರೆ ಭಾರತ ತನ್ನ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂತಹ ದೇಶ. ಆದರೆ ನಾವು ಇತಿಹಾಸ ನೋಡಿದಾಗ ಹಲವು ಏರುಪೇರುಗಳಿಂದ ಕೂಡಿದ್ದೆವು. ತದನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆ ಅಂತ ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ತೀವಿ. ಯಾಕೆಂದ್ರೆ ಮಕ್ಕಳು ಎಜುಕೇಶನ್ ಪಡ್ಕೊಂಡು ಈ ದೇಶದ ಪ್ರಗತಿಗೆ ಜೊತೆಯಾಗಿ ಹೆಜ್ಜೆ ಹಾಕಿದ್ರೆ ಮಾತ್ರ ಭಾರತ ಒಂದು ಸದೃಢ ದೇಶ ಆಗೋಕ್ಕೆ ಸಾಧ್ಯ. ಬರೀ ಮಾತುಗಳಲ್ಲ, ನಾವು ಪಂಚವಾರ್ಷಿಕ ಯೋಜನೆಗಳನ್ನ ನೋಡಿದಾಗ ಫಸ್ಟ್ 5 year ಪ್ಲಾನ್ ಏನು ಅಗ್ರಿಕಲ್ಚರ್ಗೆ, ಸೆಕೆಂಡ್ 5 year ಪ್ಲಾನ್ ಏನು ಇಂಡಸ್ಟ್ರೀಸ್ಗೆ, ತದನಂತರ ಟೆಕ್ನಾಲಜಿಗೆ, ಅದು ಇಟ್ಸ್ ಎ ರಿಸಲ್ಟ್ ಆಫ್ ಗ್ರೀನ್ ರೆವಲ್ಯೂಷನ್. ನಮ್ಮ ಭಾರತದಲ್ಲಿ ಅಮೆರಿಕ ಜೊತೆ ಫೋರ್ಡ್ ಫೌಂಡೇಶನ್ ಅಂತ ಕೇಳಿರ್ಬೋದು ತಾವೆಲ್ಲ. ಆರ್ಟ್ಸ್ ಸೈನ್ಸ್ ಎಲ್ಲ ಇದೆಯಲ್ಲ. ಸೊ ಹಿಸ್ಟ್ರಿನ ನೋಡಿದಾಗ ತಾವು 1940s ಮತ್ತು 50sಗೆ ಅಮೆರಿಕ ಜೊತೆ ಫೋರ್ಡ್ ಫೌಂಡೇಶನ್ಗೆ ರಿಕ್ವೆಸ್ಟ್ ಮಾಡಿದಾಗ ಇಂಡಿಯಾದಲ್ಲಿ ಬಂದು ಅಗ್ರಿಕಲ್ಚರ್ನ ಯಾವ ರೀತಿ ಮಾಡಬೇಕು ಅಂತ ಕಾನ್ಸಂಟ್ರೇಟೆಡ್ ಮಾಡಿದ್ದ ಪ್ರತಿಫಲನೆ ನಮಗೆ
ಇವತ್ತು ನೀರಾವರಿಯನ್ನು ಕಾಣ್ತೇವೆ, ಹೈ ಈಲ್ಡಿಂಗ್ ವೆರೈಟಿಯನ್ನು ಕಾಣ್ತೇವೆ, ಮತ್ತೆ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು ಇದೆಲ್ಲ ಕಾನ್ಸಂಟ್ರೇಟ್ ಮಾಡಿದ್ದಕ್ಕೆ ನಮಗೆ ಹೆಚ್ಚು ಇಳುವರಿ ಅಂತ ಬಂತು. ಅದನ್ನೆಲ್ಲ ಶೇಖರಣೆ ಮಾಡೋದಕ್ಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಂದು ಅದು ಸ್ಟೋರೇಜ್ ಮಾಡಿ ಅದನ್ನ ಬಡತನನ್ನ ನಿವಾರಣೆ ಮಾಡೋಕ್ಕೋಸ್ಕರ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇವತ್ತೇನು ಆಹಾರ ವಿತರಣೆ ಆಗ್ತಾ ಇದೆ ಸೊಸೈಟಿಗಳಲ್ಲಿ, ಅದ್ರ ಮುಖಾಂತರ ಭಾರತ ದೇಶದ ಜನತೆಗೆ ಹಂಚಲಾಯಿತು. ಇವಕ್ಕೆಲ್ಲ ಕಾರಣ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರ ದೂರದೃಷ್ಟಿ. ಅದು ಸುಮ್ಮನೆ ಅಲ್ಲ, ಅದು 1 ವರ್ಷದ 2 ವರ್ಷದ ಪ್ರತಿಫಲ ಅಲ್ಲ. ನಾವೆಲ್ಲ ಇವತ್ತು ಊಟ ಮಾಡ್ತಾ ಇದ್ದೀವಿ, ಬಡವರೆಲ್ಲ ಊಟ ಮಾಡ್ತಿದ್ದಾರೆ. ಇದೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ಮುತ್ಸದ್ದಿಗಳು ಇವರೆಲ್ಲ ಪ್ರಾಪರ್ ಪ್ಲಾನ್ ಮಾಡಿದ್ದಕ್ಕೆ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅರ್ಥಪೂರ್ಣವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇಲ್ಲಿ ಏನು ಒಂದು ಮೊದಲಿಗೆ ಪ್ರಾರ್ಥನೆಯನ್ನ ಮಾಡಿದ್ವಿ, ತಾಯಿ ಶಾರದಾಂಬೆಯನ್ನ ನೆನೆಸ್ಕೊಂಡು ಪ್ರಾರ್ಥನೆಯನ್ನ ಮಾಡಿದ್ವಿ. ಬಹಳ ಸಂತೋಷ ಆಯಿತು. ತಾವೆಲ್ಲರೂ ದಯವಿಟ್ಟು ಒಮ್ಮೆ ತಾಯಿ ಶಾರದೆ ಲೋಕಪೂಜಿತೆ ಒಂದ್ಸಲಿ ಕೇಳಿ. ನಾವು ಸರಸ್ವತಿಯನ್ನೇ ನಂಬಬೇಕು, ಪೂಜೆ ಮಾಡಬೇಕು, ಆರಾಧಿಸಬೇಕು, ಆ ನಿಟ್ಟಿನಲ್ಲಿ ನಡೀಬೇಕು. ಲಕ್ಷ್ಮಿ ತಾನಾಗೆ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಅದೊಂದು ಬಹಳ ಪ್ರಿಯವಾಗಿರ್ತಕ್ಕಂಥ ದೇವತೆ ಸರಸ್ವತಿ. ಅದು ಕೂಡ ಸಂತೋಷ ಆಯಿತು. ಆಮೇಲೆ ಡಾಕ್ಟರ್ ವೆಂಕಟೇಶ್ ಅವರು ಸವಿಸ್ತರವಾಗಿ ಮಾತಾಡ್ತಾ ಹೇಳಿದರು ಯಾವ ರೀತಿ ಅಡ್ಮಿಷನ್ಸ್ ಎಲ್ಲ ಕಡಿಮೆ ಇತ್ತು, ಅದಕ್ಕೆ ಯಾವ ರೀತಿ ಅವರು ಪ್ರಯತ್ನ ಪಟ್ಟು ಸಿಟಿಗೆಲ್ಲ ಶಿಫ್ಟ್ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಅಡ್ಮಿಷನ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಅವರು ಹೋರಾಟ ಮಾಡಿದರು ಅನ್ನೋದನ್ನ ನೆನೆಸ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ತಹಸೀಲ್ದಾರ್ ಆಗಿ 1 ವರ್ಷ ಆಯಿತು. ಲಾಸ್ಟ್ ನವೆಂಬರ್ಗೆ ಬಂದಿದ್ದು. ನನ್ನ ಮೊದಲನೇ ಟಾಸ್ಕ್ ಏನು ಗೊತ್ತಾ? ಡಿಗ್ರಿ ಕಾಲೇಜ್ಗೆ ಲ್ಯಾಂಡ್ ಕೊಡೋದು. ಮತ್ತೆ ಈ ಆವರಣದಲ್ಲಿ ಇರ್ತಕ್ಕಂತಹ ಒಂದು ಹೊಸ ತಾಲೂಕು ಆಫೀಸ್ಗೆ ಜಾಗ ಕೊಡೋದು. ಇದು ಮಾನ್ಯ ಶಾಸಕರು ನನಗೆ ಕೊಟ್ಟಂತಹ ಹೋಮ್ವರ್ಕ್ ಫಸ್ಟಿಗೆ. ಸೊ ಹಾಗಾಗಿ ಚಾಚೂರು ತಪ್ಪದೆ ಅವ್ರ ಮಾತನ್ನ ಕೇಳಿಕೊಂಡು ಏನು IB ಎದುರುಗಡೆ ಜಾಗ ಇತ್ತು ನಾವೆಲ್ಲ ಸ್ಪಾಟ್ ವಿಸಿಟ್ ಮಾಡಿ, ಸರ್ ನಮ್ಮ ಕಂದಾಯ ಇಲಾಖೆಯಲ್ಲಿ ಇಷ್ಟು ಜಾಗ ಇದೆ, ನಮ್ಮ ನಿರ್ದೇಶನದ ಮೇರೆಗೆ ನಾವು ಇದನ್ನು ಕೊಡಬಹುದು ಅಂತೇಳಿ ಅವರ ಒಪ್ಪಿಗೆ ಮೇಲೆಗೆ ತಕ್ಷಣ AC ಸರ್ ಮತ್ತೆ DC ಸರ್ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ತಕ್ಷಣ ಅದಕ್ಕೆ ಬೇಕಾಗಿರ್ತಕ್ಕಂಥ ಜಾಗನ ಅತ್ಯಂತ ಮುತುವರ್ಜಿಯಿಂದ RTC ಮಾಡ್ಕೊಡ್ಬೋದು. ಅದ್ರ ಪ್ರತಿಫಲವಾಗಿ ಅವೆಲ್ಲ ಬುದ್ಧಿ ಪೂಜೆ ಮಾಡಿ ಕಟ್ಟಡ ಪ್ರಾರಂಭ ಆಗ್ತಾ ಇದೆ. ಇನ್ನು 1.5 ವರ್ಷ ಟೈಮ್ ಅಂತ ಹೇಳಿದರು. ನಾನು ಎಲ್ಲೇ ಇನ್ವೈಟ್ ಮಾಡಿ ನಾನು ಬರ್ತೇನೆ ಪ್ರೋಗ್ರಾಮ್ಗೆ, ಅಟ್ಲೀಸ್ಟ್ ಬಿಲ್ಡಿಂಗ್ ನೋಡ್ಬೋದು ಖುಷಿಯಿಂದ. ಸೊ ಇದು ಒಂದು ಅತ್ಯಂತ ಒಳ್ಳೆ